ಗುಡ್ ಆಫ್ಟರ್ನೂನ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರಿಸ್ ವಿತ್ ಹೇಮಾ ಶೆಟ್ಟಿ. ಹೇಗಿದ್ದೀರಾ? ಹೋಪ್ ಎಲ್ಲ ಡೂಯಿಂಗ್ ಎಕ್ಸ್ಟ್ರೀಮ್ಲಿ ವೆಲ್. ಗೈಸ್, ನಾನೀಗ ಎಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀರಾ? ನಾನಿವತ್ತು ಕೋರಮಂಗಲದಲ್ಲಿರುವ ಎಂಪೈರ್ ರೆಸ್ಟೋರೆಂಟ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಮಧ್ಯಾಹ್ನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಗೋ ಮಧ್ಯಾಹ್ನ ಲಂಚ್ ಟೈಮ್ ಆಗಿದೆಲ್ಲ, ಕೋರಮಂಗಲಕ್ಕೆ ಬಂದಿದ್ದೆ. ಸೊ ಹಾಗೆ ಎಂಪೈರ್ಗೆ ವಿಸಿಟ್ ಕೊಡೋಣ. ಸೊ ಇಲ್ಲಿಯ ಫುಡ್ಡು ಟೇಸ್ಟ್ ಮಾಡಿ ನಿಮಗೂ ರಿವ್ಯೂಸ್ ಕೊಡೋಣ ಹೇಗಿದೆ. ತುಂಬ ಸಲ ಬಂದಿದ್ದೀನಿ ಮುಂಚೆ, ಬಟ್ ಇಟ್ಸ್ ಬೀನ್ ಆಲ್ಮೋಸ್ಟ್ ಕ್ವೈಟ್ ಸಮ್ ಟೈಮ್ ಆಗೋ. ಸೊ ಹಾಗಾಗಿ ಇವಾಗ ಸದ್ಯಕ್ಕೆ ಇಲ್ಲಿಯ ಫುಡ್ ಯಾವ ಥರ ಇದೆ ಅಂತ ನಿಮಗೂ ಶೇರ್ ಮಾಡೋಣ ಅಂತ. ನಾನು ಫಸ್ಟಿಗೆ ಒಳಗಡೆ ಬಂದು ಆರ್ಡರ್ ಮಾಡಿರೋದು ಚಿಕನ್ ಸೂಪ್. ಇದು ಚಿಕನ್ ಪ್ಲೇನ್ ಸೂಪ್ ಆಯಿತಾ. ಅಲ್ಲಿ ಮ್ಯಾಂಚೂಸ್ ಎಲ್ಲ ಇಲ್ಲ. ಯೂಶ್ವಲಿ ನಿಮಗೆ ಗೊತ್ತಲ್ಲ, ಎಂಪೈರ್ ಬಂದು ಇಂಡಿಯನ್ ರೆಸ್ಟೋರೆಂಟ್. ಇಲ್ಲಿ ನಮಗೆ ನಾರ್ತ್ ಇಂಡಿಯನ್, ಸೌತ್ ಇಂಡಿಯನ್ ಮತ್ತು ಮೊಘಲ್ ಕಝಿನ್ ಎಲ್ಲ ಸಿಗುತ್ತೆ ನಿಮಗೆ. ಮತ್ತು ಸೀ ಫುಡ್, ಎಲ್ಲ ರೀತಿಯ ಫುಡ್ ಸಿಗುತ್ತೆ ಆಯಿತಾ. ಎಲ್ಲ ರೀತಿಯ ಸೀ ಫುಡ್ ಅಲ್ಲ, ಎಲ್ಲ ರೀತಿಯ ಫುಡ್ ಇಲ್ಲಿ ಸಿಗುತ್ತೆ. ಸೊ ಆ್ಯಸ್ ಪರ್ ಯುವರ್ ಪ್ರಿಫರೆನ್ಸ್. ಸೊ ನಾನು ಫಸ್ಟಿಗೆ ಆರ್ಡರ್ ಮಾಡಿರೋದು ಚಿಕನ್ ಪ್ಲೇನ್ ಸೂಪ್. ಇಲ್ಲಿ ಮ್ಯಾಂಚೂಸ್ ಎಲ್ಲ ಸಿಗಲ್ಲ, ಹಾಗಾಗಿ ಪ್ಲೇನ್ ಸೂಪೇ ಸಿಗೋದು. ಬಟ್ ಇದು ಬಂದು ಲೆಮನ್ ಫ್ಲೇವರ್ ಇರಬೇಕು. ಚೆನ್ನಾಗಿತ್ತು ಮಾತ್ರ ಸೂಪ್. ಅಂದರೆ ಸೂಪ್ ಹೇಗಿದೆ ಅಂತ ನಾನು ಟೇಸ್ಟ್ ಮಾಡಿ ನಿಮಗೆ ತಿಳಿಸೋಣ ಅಂತ. ನನಗೆ ಆವಾಗನೇ ಸ್ವಲ್ಪ ಅಂದರೆ ಅದಕ್ಕೆ ಏನು ಗೊತ್ತಾ, ಪೆಪ್ಪರ್ ಬೇರೆ ಹಾಕಿದ್ದು, ಅದರ ಘಾಟಿಗೆನೇನೋ ನನಗೆ ಸ್ವಲ್ಪ ಕಾಫ್ ಸ್ಟಾರ್ಟ್ ಆಯಿತು. ಸೊ ಸೂಪ್ ಚೆನ್ನಾಗಿತ್ತು ಆಯಿತಾ, ತುಂಬಾ ಚೆನ್ನಾಗಿತ್ತು ಸೂಪ್. ನನಗೆ ಕಾಫ್ ಕಂಟ್ರೋಲೇ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅದು ಸೂಪಿಗೆ ಸ್ವಲ್ಪ ಅವರು ಪೆಪ್ಪರ್ ಪೌಡರ್ ಹಾಕಿದರು. ಅದರ ಮೇಲೆ ನಾನು ಎಕ್ಸ್ಟ್ರಾ ಹಾಕಿದೆ ಸಾಲ್ಟ್ ಮತ್ತು ಪೆಪ್ಪರ್. ಅದರ ಘಾಟಿಗೆ ಸ್ವಲ್ಪ ನನಗೆ ಕಾಫ್ ಸ್ಟಾರ್ಟ್ ಆಯಿತು, ಕೆಮ್ಮು ಸ್ಟಾರ್ಟ್ ಆಯಿತು. ಬಟ್ ಸ್ಟಿಲ್ ಐ ವಾಸ್ ಏಬಲ್ ಟು ಮ್ಯಾನೇಜ್. ಸೊ ಬಟ್ ಪರವಾಗಿಲ್ಲ. ಬಟ್ ಸೂಪ್ ಅಂತೂ ತುಂಬ ಚೆನ್ನಾಗಿತ್ತು ಆಯಿತಾ. ಕ್ರೀಮಿಯಾಗಿದ್ರೂ ತುಂಬ ಚೆನ್ನಾಗಿತ್ತು, ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸ್ಪೈಸಿ, ನನಗೆ ತುಂಬ ಸ್ಪೈಸಿ ಬೇಕಾಗಿತ್ತು. ಮ್ಯಾಂಚೋಸ್ ಯಾವಾಗಲೂ ಸ್ಪೈಸಿ ಬರುತ್ತೆ, ಇದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಕಮ್ಮಿಯೇ. ಬಟ್ ಟೇಸ್ಟ್ ವಾಸ್ ಗುಡ್. ಔಟ್ ಆಫ್ 10 ಐ ಥಿಂಕ್ ಐ ಕ್ಯಾನ್ ಗಿವ್ 8.5. 1 ಪಾಯಿಂಟ್ ನಾನು ಎಲ್ಲಿ ಕಟ್ ಮಾಡಿದ್ದೀನಿ ಅಂದರೆ, ಸ್ವಲ್ಪ ಸೋರಿತ್ತು, ಅಂದರೆ ಲೈಕ್ ಸ್ವಲ್ಪ ಹುಳಿ ಇತ್ತು. ಯಾಕಂದರೆ ಇದು ಲೆಮನ್ ಫ್ಲೇವರ್ ಅಲ್ಲ, ಇಲ್ಲಿ ಇದ್ದಿದ್ದೇ ಅದೇ ಒಂದು ಒಳ್ಳೆ ಫ್ಲೇವರ್ ಅಂತ ಹೇಳಿದ್ದಕ್ಕೆ ನಾನು ಇದೇ ಆರ್ಡರ್ ಮಾಡಿರೋದು. ಚೆನ್ನಾಗಿತ್ತು. ಸೂಪ್ ವಾಸ್ ರಿಯಲಿ ಗುಡ್ ಆಯಿತಾ. ಸೊ ಹಾಗಾಗಿ ಇನ್ನೊಂದು ಏನು ಗೊತ್ತಾ, ಈ ಮಾನ್ಸೂನ್ ಟೈಮಲ್ಲಿ ನಾವು ಸೂಪ್ ಕುಡಿಬೇಕು. ನಮಗೆ ಚಳಿ ಕಾಫ್ ಎಲ್ಲ ಆದಾಗ ತುಂಬ ಒಳ್ಳೆಯದು ಹೆಲ್ತಿಗೆ. ಎಲ್ಲರೂ ಸೂಪ್ ಕುಡೀರಿ, ಬೆಚ್ಚಗಿರುತ್ತೆ. ಎಂಪೈರ್ದು ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಏನು ಗೊತ್ತಾ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅದು ಮುಂಚೆ ಸಹ ಅಷ್ಟೇ, ನಾನು ತುಂಬ ಸಲ ಬಂದಿದ್ದೀನಿ ಇಲ್ಲಿಗೆ. ಸೊ ಮಧ್ಯಾಹ್ನ ಆದ್ದರಿಂದ ಸ್ವಲ್ಪ ಕ್ರೌಡ್ ಕಮ್ಮಿ ಇತ್ತು, ವೀಕ್ ಡೇಸ್ ಬೇರೆ ಅಲ್ವಾ, ಹಾಗಾಗಿ. ಮತ್ತು ಅವರ ಸರ್ವಿಸ್ ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಚಿಕನ್ ಸೂಪ್ ವಾಸ್ ರಿಯಲಿ ಗುಡ್. ಐ ಕ್ಯಾನ್ ಗಿವ್ 8.5 ಔಟ್ ಆಫ್ 10. ಅದ ನಂತರ ನಾನು ಆರ್ಡರ್ ಮಾಡಿರೋದು ಗ್ರಿಲ್ಡ್ ಚಿಕನ್. ಎಂಪೈರ್ ನೋನ್ ಫಾರ್ ಗ್ರಿಲ್ಡ್ ಚಿಕನ್ ಅಂತ ಗೊತ್ತಲ್ಲ. ಎಂಪೈರ್ ಫೇಮಸ್ ಆಗಿರೋದೇ ಗ್ರಿಲ್ಡ್ ಚಿಕನ್ ಬಿರಿಯಾನಿಯಿಂದ. ಸೊ ಹಾಗಾಗಿ ನಾನು ಗ್ರಿಲ್ಡ್ ಚಿಕನ್ ಆರ್ಡರ್ ಮಾಡಿದೆ. ನಾನು ಎಂಪೈರ್ ಗ್ರಿಲ್ಡ್ ಚಿಕನ್ ತಿನ್ನೋದು ತುಂಬ ದಿವಸ ಆಯಿತು. ಸೊ ಇವತ್ತು ತಿನ್ಬೇಕು ಅನಿಸ್ತಾ ಇತ್ತು. ಸೊ ಈ ಥರ ಗ್ರಿಲ್ಡ್ ನಾನು ಹಾಫ್ ಆರ್ಡರ್ ಮಾಡಿದ್ದೆ. ಅದರಲ್ಲಿ ಸ್ಯಾಲೆಡ್ ಕೊಟ್ಟಿದ್ರು, ಆನಿಯನ್ ಸ್ಯಾಲೆಡ್, ಹಾಗೆ ಒಂದು ಚಟ್ನಿ ಥರ ಕೊಟ್ಟಿದ್ರು, ಹಾಗೆ ಸ್ವಲ್ಪ ಮಯನೀಸ್ ಕೊಟ್ಟಿದ್ರು. ಓಕೆ, ಸೊ ಇವಾಗ ಟೇಸ್ಟ್ ನೋಡೋಣ. ನೋಡಿ, ಈ ಥರ ಇತ್ತು ಪ್ರೆಸೆಂಟೇಷನ್. ಓಕೆ, ಸೊ ಇದು ಮಯನೀಸ್ ಆಯಿತಾ. ಗೈಸ್, ಯೂಶ್ವಲಿ ನನಗೆ ಗ್ರಿಲ್ಡ್ ಚಿಕನ್ ಅಂದರೆ ತುಂಬ ಇಷ್ಟ. ಚಿಕನಲ್ಲಿ ಗ್ರಿಲ್ಡ್ ಚಿಕನ್ ತುಂಬ ಇಷ್ಟ, ಅದು ಬಿಟ್ಟರೆ ತಂದೂರಿ ಇಷ್ಟ. ಸೊ ಅದು ಎರಡೇ ನಾನು ಜಾಸ್ತಿ ಅಂದರೆ ಚಿಕನಲ್ಲಿ ತಿನ್ನೋಕೆ ಇಷ್ಟಪಡೋದು. ಸೊ ನನಗೆ ಇಲ್ಲಿ ಆ್ಯಂಬಿಯನ್ಸ್ ತುಂಬ ಇಷ್ಟ. ಮತ್ತು ಕೋರಮಂಗಲ ಬೇರೆ ಸೆಂಟರ್ ಆಗುತ್ತೆ, ನನಗೆ ಹತ್ತಿರ ಆಗುತ್ತೆ. ಸೊ ಮುಂಚೆ ನಾನು ಯಾವಾಗಲೂ ಎಂಪೈರ್ಗೆ ಬರ್ತಾಯಿದ್ದೆ.
ಸೊ ನಾನು ಯೂಶ್ವಲಿ ಏನೇ ಒಂದು ಟೇಬಲಲ್ಲಿ ಸರ್ವ್ ಮಾಡಿದೆ, ಫಸ್ಟ್ ನಾನು ಟೇಬಲನ್ನು ಟಿಶ್ಯೂ ಪೇಪರಲ್ಲಿ ವೈಪ್ ಮಾಡ್ತೀನಿ. ಬಿಕಾಸ್ ಅವ್ರು ಎಷ್ಟೇ ಕ್ಲೀನ್ ಮಾಡಿಕೊಟ್ರು ನನಗೆ ಸೆಲ್ಫ್ ಕ್ಲೆನ್ಲಿನೆಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಯಿತಾ. ಸೊ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ನೋಡಿ, ಇದು ಲೆಗ್ ಪೀಸ್ ಅವ್ರು ಕೊಟ್ಟಿರೋದು. ಇಟ್ ವಾಸ್ ಲುಕ್ಸ್ ಎಮ್ಮಿ. ಓಕೆ, ಬಟ್ ನೋಡೋಣ, ನೋಡೋಕ್ಕೆ ಎಮ್ಮಿ ಥರ ಇದ್ರೂ ಟೇಸ್ಟ್ ಯಾವ ಥರ ಇದೆ ಅಂತ ನಿಮಗೆ ಈಗ ರಿವ್ಯೂ ಕೊಡ್ತೀನಿ ನಾನು. ಸೊ ದಟ್ ನೆಕ್ಸ್ಟ್ ಟೈಮ್ ನೀವು ಹೋದಾಗೂ ನಿಮಗೆ ಇಷ್ಟ ಆಗ್ಬೋದು. ಚೆನ್ನಾಗಿದೆ ಅಂತ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ. ಟೇಸ್ಟ್ ವಾಸ್ ರಿಯಲಿ ಗುಡ್ ಆಯಿತಾ. ಟೇಸ್ಟ್ ವಾಸ್ ಎಮ್ಮಿ. ಯಾಕಂದರೆ ಗ್ರಿಲ್ಡ್ ಚಿಕನ್ಗೆ ಎಂಪೈರ್ಗೆ ಮುಂಚೆ ಜಾಸ್ತಿ ಹೋಗ್ತಾಯಿತ್ತು. ಬಿಕಾಸ್ ಎಂಪೈರ್ ಒಂದು ಟೈಮಲ್ಲಿ ತುಂಬ ಫೇಮಸ್ ಅಂತಲೇ ಹೇಳ್ಬೋದು ಗ್ರಿಲ್ಡ್ ಚಿಕನ್ ಮತ್ತು ಬಿರಿಯಾನಿಗೆ. ಆಯಿತಾ, ಎಂಪೈರ್ ಈಸ್ ನೋನ್ ಫಾರ್ ಗ್ರಿಲ್ಡ್ ಚಿಕನ್ ಆ್ಯಂಡ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಸೊ ಆಯಿತಾ, ತುಂಬ ಟೇಸ್ಟಿಯಾಗಿತ್ತು. ಅದರಲ್ಲಿ ಸ್ಪೆಷಲಿ ನನಗೆ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ ಆಯಿತಾ. ತುಂಬ ಚೆನ್ನಾಗಿತ್ತು. ಓವರಾಲ್ ಐ ಕ್ಯಾನ್ ಗಿವ್ ದ ರೇಟಿಂಗ್ ಔಟ್ ಆಫ್ 10 ಡೆಫಿನೆಟ್ಲಿ 10 ಕೊಡ್ಬೋದು. ಅಷ್ಟು ಚೆನ್ನಾಗಿತ್ತು ಆಯಿತಾ, ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ಟೇಸ್ಟಿ, ಯಮ್ಮಿ. ಸೊ ಹಾಫ್ ಗ್ರಿಲ್ಡ್ ಚಿಕನನ್ನು ಆರಾಮ್ಸೆ ಇಬ್ಬರು ತಿನ್ಬೋದು. ಟೇಸ್ಟು ಚೆನ್ನಾಗಿತ್ತು, ಆ್ಯಂಬಿಯನ್ಸ್ ಚೆನ್ನಾಗಿತ್ತು, ಸರ್ವಿಸು ಚೆನ್ನಾಗಿತ್ತು. ಸೊ ಅದಾದ ನಂತರ ನಾವು ಆರ್ಡರ್ ಮಾಡಿದ್ದು ಚಿಕನ್ ಫ್ರೈಡ್ ರೈಸ್ ಆಯಿತಾ. ಸೊ ನೋಡೋಕ್ಕೆ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು. ಇದು ಲೈಕ್ ಫ್ರೈಡ್ ರೈಸ್ ಆಯಿತಾ, ಚಿಕನ್ ಫ್ರೈಡ್ ರೈಸು. ಸೊ ಕೆಲವೊಂದು ಮಸಾಲ ಎಲ್ಲ ತುಂಬ ಇರುತ್ತೆ, ನನಗೆ ಅದು ಇಷ್ಟನೇ ಆಗಲ್ಲ ಆಯಿತಾ. ಈ ಥರ ನನಗೆ ಪ್ಲೇನ್ ಇಷ್ಟ, ಯಾಕಂದರೆ ವೈಟ್ ಕಲರಲ್ಲಿ ಬರುತ್ತೆ ಅಲ್ಲ. ಸೊ ಹೆಲ್ದಿಯಾಗಿರುತ್ತೆ, ಮತ್ತು ಇದರಲ್ಲಿ ತುಂಬ ವೆಜಿಟೇಬಲ್ಸ್ ಹಾಕಿರ್ತಾರೆ, ಕ್ಯಾರೆಟ್ ಮತ್ತು ಗ್ರೀನ್ ಪೀಸ್ ಎಲ್ಲ. ಸೊ ಚೆನ್ನಾಗಿರುತ್ತೆ, ಒಂಥರ ಹೆಲ್ದಿಯಾಗಿ ಇರುತ್ತೆ ಅಲ್ವಾ, ಅದಕ್ಕೆ. ಮತ್ತು ನನಗೆ ಹೆವಿ ತಿನ್ನೋಕ್ಕೂ ಇಷ್ಟ ಆಗಲ್ಲ, ಜಾಸ್ತಿ ಮಸಾಲನೂ ತಿನ್ನೋಕೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಸೊ ಅವ್ರು ಪ್ಲೇಟ್ ಚೇಂಜ್ ಮಾಡಿದರು ನಮಗೆ ಗ್ರಿಲ್ ತಿಂದಾದ ನಂತರ. ಅದಕ್ಕೆ ನಾನು ಮತ್ತೆ ಸ್ಪೂನ್ ವೈಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಟಿಶ್ಯೂಯಿಂದ. ಫ್ರೈಡ್ ರೈಸ್ ಸರ್ವ್ ಮಾಡಿದರು. ನೋಡೋಣ ಈಗ ಫ್ರೈಡ್ ರೈಸ್ ಟೇಸ್ಟ್ ಯಾವ ಥರ ಇದೆ ಅಂತ. ನೋಡೋಕ್ಕಂತೂ ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಟೇಸ್ಟ್ ನೋಡುವ ಆಯಿತಾ, ಟೇಸ್ಟ್ ನೋಡುವ ಟೈಮ್. ಟೇಸ್ಟ್ ತುಂಬ ಚೆನ್ನಾಗಿತ್ತು ಆಯಿತಾ. ಇಟ್ ವಾಸ್ ರಿಯಲಿ ಟೇಸ್ಟಿ, ಯಮ್ಮಿ. ಯಾಕಂದರೆ ಜಾಸ್ತಿ ಮಸಾಲನೂ ಹಾಕಿರಲಿಲ್ಲ, ಜಾಸ್ತಿ ಸ್ಪೈಸಿ ಏನೂ ಇರಲಿಲ್ಲ, ಜಾಸ್ತಿ ಏನು ಗೊತ್ತಾ ಸಾಲ್ಟು ಇರಲಿಲ್ಲ. ಇಟ್ ವಾಸ್ ಮೀಡಿಯಮ್ ಆಗಿತ್ತು. ನಮಗೆ ಯಾವ ಥರ ಟೇಸ್ಟ್ ಬೇಕು ಆ ಥರನೇ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಬಟ್ ಒಂದೊಂದೇ ಇದರಲ್ಲಿ ವೈಟ್ ಚಿಕನ್ ಎಲ್ಲ ಹಾಕ್ತಾರಲ್ಲ, ಸೊ ಅದು ಅಂದರೆ ಮತ್ತು ಎಗ್ ಸಹ ಇರುತ್ತೆ ಅಲ್ಲ, ಅವರು ಟರ್ಮರಿಕ್ ಹಾಕಲ್ಲ ಅನಿಸುತ್ತೆ. ಬಿಕಾಸ್ ಚಿಕನ್ಗೆ ಟರ್ಮರಿಕ್ ಹಾಕಿಲ್ಲ ಅಂದರೆ ಅದು ಏನೋ ಒಂಥರ ಎಗ್ ಮತ್ತು ಚಿಕನಿದ್ದು ಸೈಡ್ ಸ್ಮೆಲ್ ಬರುತ್ತೆ ಅಲ್ಲ. ನಾವು ಟರ್ಮರಿಕ್ ಹಾಕಿದಾಗ ಆ ಒಂದು ಚಿಕನಿದ್ದು ಸ್ಮೆಲ್ಲು ಅಬ್ಸರ್ವ್ ಮಾಡುತ್ತೆ, ಅದು ಒಂದು ಮಾತ್ರ ಬಿಟ್ಟರೆ ಅದರ್ವೈಸ್ ಇಟ್ ವಾಸ್ ರಿಯಲಿ ಗುಡ್. ಅದಾದಮೇಲೆ ನಾನು ಆರ್ಡರ್ ಮಾಡಿರೋದು ಎಂಪೈರ್ದು ಫೇಮಸ್ ಡ್ರಿಂಕ್ ಅಂದರೆ ಜ್ಯೂಸ್ ಅಂದರೆ ಪಲ್ಪಿ ಗ್ರೇಪಿ, ಅರೇಬಿಯನ್ ಪಲ್ಪಿ ಗ್ರೇಪಿ. ನಾನು ಯೂಶ್ವಲಿ ಏನು ಗೊತ್ತಾ ಗೈಸ್, ಶುಗರ್ ಇದು ಪ್ರಿಫರೇ ಮಾಡಲ್ಲ, ಆದಷ್ಟು ಶುಗರ್ ಅವಾಯ್ಡ್ ಮಾಡ್ತೀನಿ. ಬಿಕಾಸ್ ಇಟ್ಸ್ ನಾಟ್ ಇಟ್ ಆಲ್ ಹೆಲ್ದಿ ಆರ್ ಗುಡ್ ಫಾರ್ ಹೆಲ್ತ್ ಆಯಿತಾ, ನಾಟ್ ಇಟ್ ಆಲ್ ಗುಡ್ ಫಾರ್ ಹೆಲ್ತ್. ಸೊ ಹಾಗಾಗಿ ಆದಷ್ಟು. ಬಟ್ ಎಂಪೈರ್ ಗೊತ್ತಲ್ಲ, ಎಂಪೈರಲ್ಲಿ ಜಾಸ್ತಿ ಫೇಮಸ್ ಇರೋದೇ ಅರೇಬಿಯನ್ ಪಲ್ಪಿ ಗ್ರೇಪಿ ಜ್ಯೂಸು. ಸೊ ಹಾಗಾಗಿ ನಾನು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ನ ಈ ಜ್ಯೂಸ್ ಆರ್ಡರ್ ಮಾಡಿದೆ. ಬಿಕಾಸ್ ಅದು ಏನು ಗೊತ್ತಾ, ಅದ್ರದ್ದು ನಮಗೆ ಪಲ್ಪಿ ಸಿಕ್ಕಿದರೆ ಮಾತ್ರ ಅದು ಟೇಸ್ಟ್ ಇರೋದು. ಬೇರೆ ಕಡೆ ಎಲ್ಲ ಅದರದ್ದು ಸಿರಪ್ ಯೂಸ್ ಮಾಡ್ತಾರೆ, ಜ್ಯೂಸ್ ರೆಡಿಮೇಡ್ ಹಾಕ್ತಾರೆ ಸಿರಪ್ ಎಲ್ಲ. ನನಗೆ ಅದು ಇಷ್ಟ ಆಗಲ್ಲ, ಅದ್ರದ್ದು ಪಲ್ಪಿ ಸಿಗಬೇಕು ನಮಗೆ, ಆವಾಗ ಮಾತ್ರ ಚೆನ್ನಾಗಿರೋದು. ಅದು ಎಂಪೈರಲ್ಲಿ ಹಾಗೇ ಮಾಡಿಕೊಡ್ತಾರೆ, ಚೆನ್ನಾಗಿರುತ್ತೆ ಒಂಥರ. ಸೊ ನಾನು ತಗೊಂಡೆ, ಇಟ್ ವಾಸ್ ಗುಡ್. ನನಗೆ ಜಾಸ್ತಿ ಶುಗರ್ ಇಷ್ಟನೇ ಆಗಲ್ಲ, ನಾನು ಆದಷ್ಟು ಶುಗರ್ ಅವಾಯ್ಡ್ ಮಾಡ್ತೀನಿ. ಬಟ್ ಇಟ್ ವಾಸ್ ಗುಡ್.
ತುಂಬ ಸ್ವೀಟಾಗಿತ್ತು. ಆಬ್ವಿಯಸ್ಲಿ ಶುಗರ್ ಹಾಕದೆ ಅವ್ರು ಮಾಡೋದೇ ಇಲ್ಲ. ಸೊ ಹಾಗೆ ಬಟ್ ಟೇಸ್ಟ್ ವಾಸ್ ಗುಡ್. ಬಟ್ ಒನ್ಸ್ ಇನ್ ಎ ವೈಲ್ ಆಫ್ಟರ್ ಲಾಂಗ್ ಟೈಮ್ ಇಟ್ಸ್ ಓಕೆ ಅಲ್ವಾ. ಸೊ ಫುಡ್ ಆದ ನಂತರ ಜ್ಯೂಸ್ ಸರ್ವೇ ಸಾಮಾನ್ಯ ಅಲ್ಲ ಕುಡಿಯೋದು. ಅದಾದ ನಂತರ ನಾವು ಮಿಂಟ್ ಲೈಮ್ ಸೋಡಾ ಆರ್ಡ್ರ್ ಮಾಡಿದ್ವಿ. ಸೊ ನಾನ್ ವೆಜ್ ತಿಂದಂಥ ಡೈಜೆಷನ್ಗೆ ಇದು ತುಂಬ ಒಳ್ಳೆಯದಂತ. ಬಟ್ ಟೇಸ್ಟ್ ನೋಡೋಣ, ಪ್ರೆಸೆಂಟೇಷನ್ ವಾಸ್ ರಿಯಲಿ ಗುಡ್ ಅಂತ. ಸೊ ನೋಡೋಣ ಇವಾಗ ಟೇಸ್ಟ್ ಯಾವ ಥರ ಇದೆ ಅಂತ ಜ್ಯೂಸಿದ್ದು. ಬಿಕಾಸ್ ಒಂದೊಂದು ಕಡೆ ಒಂದೊಂದು ರೀತಿ ಮಾಡ್ತಾರೆ. ಎಂಪೈರ್ದು ಮಿಂಟ್ ಲೈಮ್ ಸೋಡಾ ನಾನು ಕುಡ್ದಿಲ್ಲ ಮುಂಚೆ, ಅದಕ್ಕೆ ಇದು ಒಂದೊಂದು ಸಲ ಟ್ರೈ ಮಾಡೋಣ ಅಂತ ಕುಡಿದೆ. ಇಟ್ ವಾಸ್ ಗುಡ್ ಆಯಿತಾ. ಬಟ್ ನಾರ್ಮಲಾಗಿ ಔಟ್ಸೈಡ್ ಹೇಗೆ ಸಿಗುತ್ತೆ ಹಾಗೇ ಇತ್ತು. ಸೊ ಅದಕ್ಕೋಸ್ಕರ ಇಟ್ ವಾಸ್ ಗುಡ್, ಟೇಸ್ಟ್ ವಾಸ್ ಗುಡ್. ಲೈಕ್ ನಾರ್ಮಲಾಗಿ ಔಟ್ಸೈಡ್ ಹೇಗೆ ಕೊಡ್ತಾರೆ ಆ ಥರ ಮಿಂಟ್ ಹಾಕಿರ್ತಾರೆ. ಅದು ಬಿಟ್ಟರೆ ಸೋಡಾ ಹಾಕ್ತಾರೆ, ಶುಗರ್ ಹಾಕ್ತಾರೆ, ಮತ್ತು ಲೈಮ್ ಯೂಸ್ ಮಾಡ್ತಾರೆ ಅಷ್ಟೇ. ಅದು ಈಸಿಯಾಗಿ ಇರುತ್ತೆ, ನಮಗೂ ಮನೆಯಲ್ಲಿ ಯೂಸ ಮಾಡ್ಬೋದು. ಗೈಸ್ ಲಂಚ್ ಮಾಡಿ ಆಯಿತು, ಹಾಗೆ ಜ್ಯೂಸ್ ಕುಡ್ದಾಯಿತು. ಅದಾದ ನಂತರ ಬಿಲ್ ಬಂತು ಟೇಬಲ್ಗೆ. ಸೊ ಬಿಲ್ ನೋಡಿದರೆ ನನಗೆ ಆಶ್ಚರ್ಯ ಆಯಿತು. ಯಾಕಂದರೆ ಕಂಪೇರ್ ಮಾಡಿದರೆ, ಫುಡ್ಗೆ ಕಂಪೇರ್ ಮಾಡಿದರೆ ಜ್ಯೂಸ್ ಪ್ರೈಸೇ ನನಗೆ ಯಾಕೋ ವರ್ತ್ ಅನ್ನಿಸ್ತಾ ಇರಲಿಲ್ಲ. ಯಾಕಂದರೆ ಅರೇಬಿಯನ್ ಪಲ್ಪಿ ಗ್ರೇಪಿಗೆ 130 ಹಾಕಿದ್ರು, ಮತ್ತು ಮಿಂಟ್ ಲೈಮ್ ಸೋಡಾಕ್ಕೆ 99 ಹಾಕಿದ್ರು. ಇಟ್ಸ್ ನಾಟ್ ಇಟ್ ವರ್ತ್, ಬಟ್ ಫುಡ್ ವಾಸ್ ರಿಯಲಿ ವರ್ತಿ. ಯಾಕಂದರೆ ಫುಡ್ ಟೇಸ್ಟ್ ಚೆನ್ನಾಗಿತ್ತು. ಹಾಗಾಗಿ ಜಸ್ಟ್ ಇಟ್ಸ್ ಅ ಕಂಪ್ಯಾರಿಸನ್. ಇಟ್ ವಾಸ್ ಗುಡ್. ಬಟ್ ಎಂಪೈರ್ ಬಗ್ಗೆ ಒಂದು ಒಳ್ಳೆ ವಿಷಯ ಹೇಳಬೇಕಂದ್ರೆ, ಎನಿ ಟೈಮ್ ನೀವು ಎಂಪೈರ್ಗೆ ಲೇಟ್ ನೈಟ್ ಹೋದ್ರೂ ಎಂಪೈರಲ್ಲಿ ನಿಮಗೆ ಫುಡ್ ಸಿಗುತ್ತೆ. ಎಲ್ಲೂ ರೆಸ್ಟೋರೆಂಟ್ ಕ್ಲೋಸ್ ಇದ್ದರೂ ಎಂಪೈರಲ್ಲಿ ಓಪನ್ ಇರುತ್ತೆ. ಅದು ಒಂದು ಒಳ್ಳೆ ಅಡ್ವಾಂಟೇಜ್, ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಸೊ ಹಸಿವಿಗೆ ಬಂದಾಗ ಅಲ್ಲೊಂದು ಫುಡ್ ಸಿಗುತ್ತೆ. ಓವರಾಲ್ ನಾವಿವತ್ತು ಆರ್ಡ್ರ್ ಮಾಡಿದರೆ ಎಲ್ಲ ಫುಡ್ ಚೆನ್ನಾಗಿತ್ತು. ಆ್ಯಂಡ್ ಪ್ರೈಸ್ ವೈಸ್ ಕಂಪೇರ್ ಮಾಡಿದರೆ ನನಗೆ ಜ್ಯೂಸ್ ಇದು ಪ್ರೈಸ್ ಯಾಕೋ ವರ್ತ್ ಅನಿಸಿರಲಿಲ್ಲ. ಸೊ ಅದರ್ವೈಸ್ ಎವ್ರಿಥಿಂಗ್ ವಾಸ್ ಗುಡ್. ಓಕೆ, ಆ್ಯಂಬಿಯನ್ಸ್ ವಾಸ್ ಗುಡ್ ಆ್ಯಂಡ್ ಸರ್ವಿಸ್ ಆಲ್ಸೋ ಚೆನ್ನಾಗಿತ್ತು ಆಯಿತಾ. ಸೊ ಹಾಗಾಗಿ ಓವರಾಲ್ ಇಟ್ ವಾಸ್ ಗುಡ್. ಸೊ ಗೈಸ್ ಇದಾಗಿತ್ತು ನನ್ನ ಒಂದು ಎಂಪೈರ್ ರಿವ್ಯೂ ವಿಡಿಯೋ. ಸೊ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಲ್ಲಿಗೆ ನಾನು ಈ ವಿಡಿಯೋ ಎಂಡ್ ಮಾಡ್ತೀನಿ. ಈ ಎಂಪೈರ್ ಫುಡ್ ರಿವ್ಯೂ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಹಿಟ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಇನ್ನೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.